ನೆಪೋಟಿಸಂ ಬಗ್ಗೆ ಒಂದು ಕ್ವಶನ್ ಕೇಳಲೇಬೇಕು. ಉತ್ತುಂಗ ಚರ್ಚೆಯಲ್ಲಿ ಉತ್ತುಂಗದಲ್ಲಿತ್ತು, ಈಗ ಸ್ವಲ್ಪ ಡೌನ್ ಆಗಿದೆ. ಬಿಟ್ವೀನ್ ಸಲ್ಮಾನ್ ಖಾನ್ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಆ ಕಾಲ ಎಲ್ಲ ಹೋಯ್ತು, ಹೀರೋ ಸ್ಟಾರ್ಡಮ್, ಅವ್ರ ಮಕ್ಕಳು ಇವ್ರ ಮಕ್ಕಳು ಇದೆಲ್ಲ ನಡೆಯಲ್ಲ ಇನ್ಮೇಲೆ. ನಾನು ಸಲ್ಮಾನ್ ಖಾನು, ನಾನು ಶಾರುಖ್ ಖಾನು, ನಾನು ಅಮೀರ್, ಇದೆಲ್ಲ ನಡೆಯಲ್ಲ. ಸ್ಟೋರಿಲ್ ದಮ್ಮಿತ್ತ, ಎನಿ ಬಡಿ ಕ್ಯಾನ್ ಕಮ್ ಅಂಡ್ ಎನಿ ಬಡಿ ಕ್ಯಾನ್ ಟೇಸ್ಟ್ ದ ಸಕ್ಸಸ್. ಸಲ್ಮಾನ್ ಖಾನ್ ಹೇಳಿರೋ ಮಾತಿದು. ನಮ್ದೆಲ್ಲ ಕಾಲ ಹೋಗಿದೆಯಪ್ಪ, ಕಥೆಯಲ್ಲಿ ದಮ್ಮಿತ್ತ ನಾನು ಕ್ಲಿಕ್ ಆಗ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ನೆಪೋಟಿಸಮ್ ನ ಮಾನ್ವಿತಾ ನೋಡೋದು ಹೇಗೆ ಅಂತ? ಇಂಥವ್ರದ್ದು ಯಾರ್ದೋ ಮಕ್ಕಳು, ಅವ್ರಿಗೊಂದು ಬ್ಯಾಕ್ ಬೋನ್ ಇದೆ, ಬ್ಯಾಕ್ ಸಪೋರ್ಟ್ ಇದೆ ಅವ್ರಿಗೆಲ್ಲ. ಸ್ಟಿಕ್ಕಿಂಗ್ ಆನ್ ಟು ದ ಸೇಮ್ ಥಿಂಗ್ ಸರ್. ಸಲ್ಮಾನ್ ಅವ್ರು ಹೇಳಿರೋದು ಕರೆಕ್ಟೇ. ಅದು ಅವರಾಗ್ಲಿ ಅಥವಾ ತುಂಬ ಜನ ಅದ್ರ ಬಗ್ಗೆ ಹೇಳ್ತಿರುವಂಥದ್ದು. ಸಿ ನೆಪೋಟಿಸಮ್ ಅಂತ ಬಂದಾಗ ಈಗ ಜನರಿಕ್ ಆಗಿ ಒಂದು ಮಾತು, ರಿಷಬ್ ಫ್ಯಾಮಿಲಿ ಏನ್ ದೊಡ್ಡ ಸಿನಿಮಾ ಮೇಕಿಂಗ್ ಫ್ಯಾಮಿಲಿ ಅಲ್ಲ. ಆತರ ನಾವು ಚೆಕ್ ಮಾಡ್ಕೊಂಡಾಗ ಯಶ್ ಫ್ಯಾಮಿಲಿ ಏನ್ ದೊಡ್ಡ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಂತ ಫ್ಯಾಮಿಲಿ ಅಲ್ಲ. ಬಟ್ ಇವ್ರು ಇಬ್ರು ಕೊಟ್ಟಂತ, ಅದು ಪ್ರಶಾಂತ್ ನೀಲು ಉಗ್ರಂ ಎಲ್ಲ ಮಾಡ್ಕೊಂಡು ಬಂದ್ರು, ಇವ್ರು ಕೊಟ್ಟಂತ ಸಿನಿಮಾ ಇದೆಯಲ್ಲ ಅದು ಹೊಸದ್ದೇ ಮೈಲಿಗಲ್ಲು. ನಾವು ಮೊದಲು ಇಲ್ಲಿಂದ ಯಾರಾದರೂ ಅಲ್ಲಿಗೆ ಹೋಗ್ಲಪ್ಪ ಅಂತ ಹೇಳ್ತಿದ್ದ ಕಾಲದಿಂದ ಅಲ್ಲಿವರೆಗೆ ಇಲ್ಲಿ ಬಂದು ನಮಗೊಂದು ಚಾನ್ಸ್ ಸಿಕ್ಕರೆ ಅವ್ರ ಸಿನಿಮಾದಲ್ಲಿ ಮಾಡ್ತೀವಿ. ದೊಡ್ಡ ದೊಡ್ಡ ನಟಿಯರು ಹೇಳ್ಬಿಟ್ಟಿದ್ದಾರೆ ಎಷ್ಟು ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಕಾಲ ಹೀಗೆ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಕಥೆ. ಸಿ ಇದು ನೆಪೋಟಿಸಮ್ ಅನ್ನೋದು ಕೆಲವೊಂದು ಚರ್ಚೆಗಳಾದಾಗ, ಎಸ್ಪೆಷಲಿ ಅದು ಆ ಟೈಮಲ್ಲಿ ಕಂಗನಾ ರನಾವತ್ ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ಗಳು, ಕರಣ್ ಜೋಹರ್ ಎಗೇನ್ಸ್ಟ್ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು. ಸಿ ಸುಶಾಂತ್ ಸತ್ತ ನಂತರ ಬಹಳ ಚರ್ಚೆ ಬಂತು. ಅಂಡ್ ಸುಶಾಂತ್ ಅವರು ನನ್ಗೆ ಒಳ್ಳೆ ಫ್ರೆಂಡ್ ಕೂಡ. ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಗೆ ನನ್ನ ಪ್ರಕಾರ ನಾನು ಹೇಳ್ತೀನಿ, ಈ ಕಡೆದು ಆ ಕಡೆದು ಎರಡು ಸೈಡು ಸ್ಟೋರಿ ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳಕ್ ಬಯಸ್ತೀನಿ ನಾನು. ಸಿ ಒಂದು ಸ್ಟಾರ್ ಕಿಡ್ಗೆ ಎಂಟ್ರಿ ಕೊಡೋದು ತುಂಬಾ ಸುಲಭ. ಅವ್ರಿಗೆ ಒಳ್ಳೆ ಬ್ಯಾಕಪ್ ಇರುತ್ತೆ, ಫ್ಯಾಮಿಲಿಯಿಂದ ಒಂದು ಸಪೋರ್ಟ್ ಇರುತ್ತೆ, ಅವ್ರನ್ನ ನಿಲ್ಲಿಸಬೇಕು ಅಂತ ತುಂಬ ಪ್ರೊಡಕ್ಷನ್ ಹೌಸ್ಗಳು ಅವರಿಗೆ ಚಾನ್ಸಸ್ ಕೊಡ್ತಾರೆ. ಅಂದರೆ ಅವ್ರ ಫಸ್ಟ್ ಸಿನಿಮಾದಲ್ಲಿ ಅಂತ ರಿವ್ಯೂ ಅಂಥದ್ದೇನು ಬಂದಿಲ್ಲ ಅಂದರೂ ಕೂಡ ಅವ್ರಿಗೆ ಅವ್ರನ್ನ ಗ್ರೂಮ್ ಮಾಡೋಕ್ಕಂತಲೇ ಜನಗಳು ರೆಡಿ ಇರ್ತಾರೆ. ಬಿಕಾಸ್ ಆ ಫ್ಯಾಮಿಲಿಯಿಂದ ಆ ಹುಡುಗ ನಿಂತ್ಕೋಬೇಕು. ಅವ್ರು ಎಂಥದ್ದೇ ಆ್ಯಕ್ಟಿಂಗ್ ಮಾಡಲಿ, ಇನ್ನೊಂದು ಮಾಡಲಿ, ಅಥವಾ ಆ ಹುಡುಗಿ ನಿಂತ್ಕೋಬೇಕು, ಅಂದರೆ ಈ ಫ್ಯಾಮಿಲಿಯಿಂದ ನಿಂತ್ಕೋಬೇಕು. ಈ ಥರದ್ದು ಖಂಡಿತವಾಗ್ಲೂ ಎಲ್ಲ ಥರದ ಪ್ರಯತ್ನಗಳು ನಡೆಯುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ವರ್ಡಿಕ್ಟ್ ಇರೋದು ಯಾರ ಕೈಲಿ? ಜನರ ಕೈಲಿ. ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ, ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಾ, ಸಿನಿಮಾದಲ್ಲಿ ಕಾಂಟೆಂಟ್ ಚೆನ್ನಾಗಿದ್ಯಾ, ನೀನು ಯಾರದೇ ಮಗ ಆಗಿರಲಿ. ಒಂದು ಲೆವೆಲ್ಗೆ ಈ ನೆಪೋಟಿಸಮ್ ಅನ್ನೋ ಒಂದು ವಿಚಾರದ ಬಗ್ಗೆ ಕೂಡ ಕೆಲವು ಆಂಗಲ್ ನಾವು ಯೋಚನೆ ಮಾಡಿದಾಗ, ಈ ಕೆಲವು ಫೀಲ್ಡ್ ಇದೆ, ನಿಮ್ಮನ್ನು ತಂದು ಕ್ಯಾಮ್ರಾ ಮುಂದೆವರೆಗೂ ನಾನು ಕೂರಿಸಬಹುದು. ಮಾನ್ವಿತಾ, ನಾನೇನೋ ಸಿನಿಮಾ ಮಾಡ್ತೀನಿ ಅಂತ ಬರ್ತೀಯಮ್ಮ, ನೀನು ದೊಡ್ಡ ಸ್ಟಾರ್ ಯಾವ್ದು ಮಗಳು ಅಂತ ಅಂದ್ಕೋ, ಕ್ಯಾಮ್ರಾವರೆಗೂ ನೀನು ಕೂರಿಸಬಹುದು. ಪ್ರೂವ್ ಮಾಡೋದಿದೆಯಲ್ಲ, ಬೇರೆ ಯಾರು ಬರಕ್ಕಾಗಲ್ಲ. ಯಾವುದೇ ಸ್ಟಾರ್ ಮಕ್ಕಳಾಗ್ಲಿ, ಈಗ ಸ್ಟಾರ್ ಮಕ್ಕಳಾದ್ರೆ ಅದ್ರಲ್ಲಿ ಅಪರಾಧ ಅಂತಲ್ಲ, ಮರಳಂತ ವಾತಾವರಣ ಇರುತ್ತೆ. ಬೆಳಗಾದ್ರೆ ಸಿನಿಮಾ ನೋಡ್ತಿರ್ತಾರೆ, ಸ್ಟಾರ್ಡಮ್ ಫೀಲ್ ಮಾಡಿರ್ತಾರೆ. ಸೊ ಆದ್ರೆ ಅಲ್ಟಿಮೇಟ್ಲಿ ಪರ್ಫಾರ್ಮ್ ಮಾಡ್ಬೇಕಾಗಿರೋದು ಅವರೇ, ಅಂತವ್ರು ಮಾತ್ರ ನಿಂತ್ಕೊಳ್ಳೋಕ್ಕೂ ಸಾಧ್ಯ. ನಾನು ಅದೇ ಹೇಳ್ತಿರೋದು, ಎಲ್ಲಾ ತರ ಸಪೋರ್ಟ್ ಸಿಗುತ್ತೆ, ಎಲ್ಲಾ ತರ ಫೀಡಿಂಗ್ ಸಿಗುತ್ತೆ, ಪ್ರತಿಯೊಂದು ಆಗುತ್ತೆ, ಎಷ್ಟೋ ಚಾನ್ಸಸ್ಗಳು ಸಿಗುತ್ತೆ ಅವ್ರಿಗೆ. ಓಕೆ, ಬಟ್ ನಿಂತ್ಕೋಬೇಕಾಗಿರೋದು ಅಥವಾ ಅವ್ರ ಪರ್ಫಾರ್ಮೆನ್ಸು, ಅದು ಇದು ಅವ್ರ ವ್ಯಕ್ತಿತ್ವ, ಅವರು ಆರಾ ಕ್ರಿಯೇಟ್ ಮಾಡೋದಿದೆಯಲ್ಲ. ಒಂದು ಸ್ಟಾರ್ ಅಂತ ಸ್ಟಾರ್ಡಮ್ ಸುಮ್ಮನೆ ಯಾರಿಗೂ ಬರಲ್ಲ. ಅಂದ್ರೆ ಒಂದು ಅಭಿಮಾನ ಕೊಡೋದಿದೆಯಲ್ಲ, ಸುಮ್ಮನೆ ಯಾರು ಇಷ್ಟಪಡಲ್ಲ ಸರ್. ಅದನ್ನು ನಮ್ ಜನಗಳ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ, ಖಂಡಿತ ಇಲ್ಲ. ಅದು ಆರಾ ಕ್ರಿಯೇಟ್ ಆಗ್ಬೇಕು. ಇವ್ರು ನೋಡಿದಾಗ ಇವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನಿಸ್ಬೇಕು, ಇವ್ರದ್ದು ಒಂದು ಕಟ್ಔಟ್ ಹಾಕ್ಬೇಕು ಅಂತ ಅನಿಸ್ಬೇಕು. ಓ, ಇವ್ರ ಸ್ಕ್ರೀನ್ ಮೇಲೆ ಬಂದಾಗ ನನ್ನ ಸ್ಟೋರಿ ನಾನು ರಿಲೇಟ್ ಮಾಡ್ಕೋಬೇಕು ಅಂತ ಅನಿಸ್ಬೇಕು. ಆ ಥರದವ್ರು ಮಾತ್ರ ಸ್ಟಾರ್ಸ್ಗಳಾಗಕ್ಕೆ ಸಾಧ್ಯ, ಸೂಪರ್ ಸ್ಟಾರ್ಸ್ಗಳಾಗಕ್ಕೆ ಸಾಧ್ಯ. ಅದಕ್ಕೂ ನಿಮ್ಮ ಬ್ಯಾಕ್ಗ್ರೌಂಡ್ಗೂ ಏನು ಸಂಬಂಧ ಇಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಇನಿಷಿಯಲ್ ಆಪರ್ಚುನಿಟೀಸ್ಗಳು, ಇನಿಷಿಯಲ್ ಆಡಿಷನ್ಸ್ಗಳು ಅಥವಾ ಈಸಿ ಆಕ್ಸೆಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಂದೇ ನಾನು ಹೇಳ್ತೀನಿ, ಈಗ ನಂದು ಕೆಂಡಸಂಪಿಗೆ ಸಕ್ಸಸ್ಫುಲ್ ಸಿನಿಮಾ, ಟಗರು ಸಕ್ಸಸ್ಫುಲ್ ಸಿನಿಮಾ. ಟಗರು ಬೆನ್ನಲ್ಲೇ ನಾನು ಕನಕ ಅಂತ ಸಿನಿಮಾ ಮಾಡಿದೆ, ದುನಿಯಾ ವಿಜಯ್ ಸರ್ ಜೊತೆಗೆ, ಆರ್ ಚಂದ್ರ ಅವ್ರ ನಿರ್ದೇಶಕರು. ಅದು ಒಂದು ಆವ್ರೇಜ್ ಹಿಟ್ ಆಯಿತು ಸಿನಿಮಾ. ಆ್ಯಂಡ್ ಆ ಸಿನಿಮಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಕೂಡ ಆಯಿತು, ಹಿಂದಿಲೂ ಡಬ್ ಆಯಿತು. ಆ್ಯಂಡ್ ನಾನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾನ ನಾನು ಡೆಲ್ಲಿಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ ನಾವು. ಅಲ್ಲಿ ಯಾರೋ ಬಂದುಬಿಟ್ಟು ನೀವು ದುನಿಯಾ ವಿಜಯ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಲ್ಲ ಅಂತ ಅಂದರು. ನನಗೆ ನಿಜವಾಗ್ಲೂ ತುಂಬ ಶಾಕ್ ಆಗೋಯ್ತು. ದುನಿಯಾ ವಿಜಯ್ ಅವ್ರನ್ನ ಅವ್ರು ರೆಕಗ್ನೈಸ್ ಮಾಡಿದ್ರು. ನಾನು ನೀವು ಯಾವ ಊರು ಅಂತ ಕೇಳಿದ್ರೆ ಬಿಹಾರ್ ಅಂದ್ರೆ ಅವರು. ಅಂದ್ರೆ ಅವ್ರಿಗಲ್ಲಿ ಮಾರ್ಕೆಟ್ ಇದೆ, ಬಿಹಾರ್ ಭೋಜ್ಪುರಿ ಮಾರ್ಕೆಟ್ ಎಂತ ದೊಡ್ಡ ಮಾರ್ಕೆಟ್ ಗೊತ್ತಾ ಸರ್? ಈಗ ಪುಷ್ಪ ಸಕ್ಸಸ್ ಅಲ್ಲೇ ಆಗಿತ್ತು. ಈಗ ಯಾಕೆ ಅಲ್ಲಿ ಭೋಜ್ಪುರಿನಲ್ಲಿ ಸಿನಿಮಾಗಳಾಗುವಂಥದ್ದು ಅವ್ರ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್, ಆ ಸಿನಿಮಾಗಳ ಡಿಬೇಟೇ ಬೇರೆ. ಲೆಟ್ ಮಿ ಸ್ಟಿಕ್ ಆನ್ ಟು ವಾಟ್ ಐ ವಾಸ್ ಟ್ರೈಂಗ್ ಟು ಸೇ. ಸೊ ಅಲ್ಲಿ ಒಂಥರ ಒಂದು ರೆಕಗ್ನಿಷನ್ ರೆಕಗ್ನೈಸ್ ಮಾಡಿದ್ರು ಅನ್ನೋ ಥರದಲ್ಲಿ.
ಸರಿ ಅದಾದಮೇಲೆ ನಾನು ದೊಡ್ಡ ಮನೆ ಹುಡುಗನೇ ಧೀರೇನ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದೆ, ಶಿವ 143 ಅಂತ ಒಂದು ಸಿನಿಮಾ. ಸ್ವಲ್ಪ ಬೋಲ್ಡ್ ಸಿನಿಮಾ ಅದು, RX100 ಅನ್ನೋ ಒಂದು ಸಿನಿಮಾದು ರೀಮೇಕು. ಸೊ ನನಗೆ ಆ ಸಿನಿಮಾ ಮಾಡಬೇಕಾದ್ರೆ ಜಯಣ್ಣ ಕಂಬೈನ್ಸಿಂದ ಕಾಲ್ ಬಂತು. ಜಯಣ್ಣ ಅಂಕಲ್ ಮಾತಾಡಿದ್ರು, ಶರತ್ ಅಂಕಲ್ ಅಂತ ಇದ್ದಾರೆ, ಅವರು ಅಪ್ಪು ಸರ್ ಜೊತೆ ಇರ್ತಾಯಿದ್ರು, ಶರತ್ ರಾಜ್ಕುಮಾರ್ ಅಂತ ಅವ್ರನ್ನ ಕರೀತಾರೆ. ಆ್ಯಕ್ಚುಲಿ ಕುಮಾರ್ ಸರ್ ವಜ್ರೇಶ್ವರಿ ಕುಮಾರ್ ಸರ್ ಅಂತ ಜಾಸ್ತಿ ಕರೀತಾರೆ. ನನಗೆ ರೇಡಿಯೋ ಮಿರ್ಚಿನಲ್ಲಿದ್ದಾಗ ಅಪ್ಪು ಸರ್ ಇಂಟರ್ವ್ಯೂ ಕೊಡಿಸಿದ್ರು ಇವರು. ಸೊ ಹಾಗೆ ನಂಗೆ ಅವ್ರ ಮೇಲೆ ತುಂಬ ಅಭಿಮಾನ. ಅದಾದಮೇಲೆ ಅಪ್ಪು ಸರ್ ಕಡೆಯಿಂದ ನಂಗೆ ತುಂಬ ಸಪೋರ್ಟ್ ಸಿಕ್ಕಿದೆ, ಅದ್ರ ಬಗ್ಗೆನೂ ನಾನು ಆಮೇಲೆ ಮಾತಾಡ್ತೀನಿ. ಸೊ ಈ ಸಿನಿಮಾ ಮಾಡಿದೆ. ಅದಕ್ಕೆ ಜಯಣ್ಣ ಕಂಬೈನ್ಸ್ ಅವ್ರು ದುಡ್ಡು ಹಾಕಿದ್ರು, ಡಾಕ್ಟರ್ ಸೂರ್ಯ ಅವರ ದುಡ್ಡಿತ್ತು ಅದರಲ್ಲಿ. ಅಂದರೆ ಭಗೀರಾ ಸಿನಿಮಾ ನಿರ್ದೇಶಕರು ಅವರ ಒಂದು ಇದಿತ್ತು, ಅಂದರೆ ಅವರು ಪ್ರೊಡ್ಯೂಸ್ ಮಾಡಿದರು ಆ ಸಿನಿಮಾನ. ನನಗೆ ದೊಡ್ಡ ಮನೆ ಕಡೆಯಿಂದ ಕಾಲ್ ಬಂತು, ನಮ್ಮ ಹುಡುಗನ ಲಾಂಚ್ ಮಾಡ್ತಾ ಇದ್ದೀವಿ. ನಾನು ತುಂಬ ಸ್ಕೆಪ್ಟಿಕಲ್ ಆಗಿದೆ, ಬೋಲ್ಡ್ ಸಿನಿಮಾ ಹೆಂಗೆ ಮಾಡೋದು ಏನು, ನಮ್ಮ ಮನೇಲಿ ಒಪ್ಕೊಂಡಿರಲಿಲ್ಲ, ಏನು ಮಾಡೋದು ಹೇಗೆ. ಆ್ಯಂಡ್ ದೆನ್ ನನಗೆ ಅದೇನು ಹುಚ್ಚುತನೋ ಅಥವಾ ಏನು ಮಂಡ ಧೈರ್ಯನೋ ನನಗೆ ಗೊತ್ತಿಲ್ಲ. ದೊಡ್ಡ ಮನೆಯಿಂದ ಒಂದು ಹುಡುಗನ ಲಾಂಚ್ ಮಾಡ್ತಿದ್ದಾರೆ, ಐ ಆಮ್ ಶ್ಯೂರ್ ಇದು ಏನಾದರೂ ಅವರು ಬ್ಯಾಕಪ್ ಆಗಿರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ನಟಿಯಾಗಿ ನಾನು 100% ಏನು ಕೊಡ್ಬೋದು. ಯಾಕಂದರೆ ನನಗೆ ಗೊತ್ತು, ಒಂದ್ಸತಿ ಸಿನಿಮಾ ಬಂದ ಮೇಲೆ ಐ ಕಾಂಟ್ ಸಿಟ್ ಆ್ಯಂಡ್ ಕ್ರಿಬ್, ಅಯ್ಯೋ ನನಗೆ ಗೊತ್ತಿರಲಿಲ್ಲ, ಮಾತಾಡೋಕ್ಕಾಗಲ್ಲ. ಪ್ರೊಫೆಷ್ನಲ್ ನಾನು ಆ ಸಿನಿಮಾ ಮಾಡಿದೆ. ಓಕೆನಾ? ಮತ್ತಷ್ಟು ಮಾತಾಡಿಸ್ತೀನಿ ಮಾನ್ವಿತಾ ನಿಮ್ಮನ್ನ ಒಂದೊಂದು ಬ್ರೇಕ್ ಆದಮೇಲೆ.